ಆಷಾಢದ 2ನೇ ಶುಕ್ರವಾರ ಆದ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಮ್ಮನ ದರ್ಶನಕ್ಕೆ ನಟ ನಟಿಯರು ರಾಜಕಾರಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಆಷಾಢ ಮಾಸದ 2ನೇ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಜನರು ಕೂಡ ಚಾಮುಂಡಿ ಬೆಟ್ಟದ ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ದಾರೆ. ನಾವೀಗ ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿ ಸಹ ಗಮನಿಸ್ತಾ ಇರಬಹುದು. ಬೆಳಿಗ್ಗೆ 5 ಗಂಟೆಯಿಂದಲೇ ಇವತ್ತು ಚಾಮುಂಡಿ ತಾಯಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಬಹಳ ಪ್ರಮುಖವಾಗಿ ತನ್ನ ಎಡ ಮತ್ತು ಬಲ ಎರಡೂ ಭಾಗಗಳಲ್ಲೂ ಕೂಡ ಸರತಿ ಸಾಲಲ್ಲಿ ಜನರು ಕೂಡ ನಿಂತಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಇವತ್ತು ದರ್ಶನಕ್ಕೆ ಅವಕಾಶ ಕೊಡರ ಕಾರಣಕ್ಕಾಗಿ ಸುಮಾರು 2,000 ರೂಪಾಯಿಗೆ ಬಂದಂತವರಿಗೆ ವಿಶೇಷವಾದ ದರ್ಶನ ಇರುತ್ತೆ. ಜೊತೆಗೆ 300 ರೂಪಾಯಿ ಬಂದಂತವರಿಗೂ ಕೂಡ ವಿಶೇಷವಾದಂತಹ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲೂ ದೇವಸ್ಥಾನದ ಪಕ್ಕದಲ್ಲೂ ಕೂಡ 4 ಲೈನ್ಗಳಲ್ಲಿ ಜನ ಯಾವ ರೀತಿ ನಿಂತು ನೋಡಬಹುದು. ಇಲ್ಲಿ ಈ ಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ನೋಡ್ತಾ ಇರಬಹುದು. ಎಷ್ಟರ ಮಟ್ಟಿಗೆ ಜನ ನಿಂತಿದ್ದಾರೆ ಅಂತ ಹೇಳಿ. ಇಲ್ಲೂ ಮೆಟ್ಲು ಮೂಲಕ ಹತ್ತು ಬರೋರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ, ಅವರು ಕೂಡ ನೋಡ್ತಾ ಇರಬಹುದು. ಇವತ್ತು ಕೂಡ ಚಾಮುಂಡಿ ಬೆಟ್ಟಕ್ಕೆ ನಟ ದಲಿರ್ ಇರ್ಬೋದು, ಚಿಕ್ಕಣ್ಣ ಇರಬಹುದು, ನಟ ದರ್ಶನ್ ಅವರ ಕುಟುಂಬ ಸಮೇತ ಬಂದು ಇವತ್ತು ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ದಾರೆ. ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಇವತ್ತು ದರ್ಶನ ಪಡೆಯುವ ಮೂಲಕವಾಗಿ 2ನೇ ವಾರದಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆ ಬರ್ತಾ ಇರುವಂತದ್ದು. ಮೊದಲ ವಾರ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರುವ ಮೂಲಕವಾಗಿ ಸಾಕಷ್ಟು ಸಂಖ್ಯೆ ಒಂದು ರೀತಿಯಲ್ಲಿ ದಾಖಲೆಯ ನಿರ್ಮಾಣ ಆಗಿತ್ತು. ಇವತ್ತು ಕೂಡ ಚಾಮುಂಡಿ ಬೆಟ್ಟವನ್ನ ಹತ್ತಿ ಬರೋರಿಗೆ ಡ್ರೈ ಫ್ರೂಟ್ಸ್ ಇರಬಹುದು, ಬಾದಾಮಿ ಹಾಲನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಂದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಬೆಟ್ಟವನ್ನು ಹತ್ತಿ ಬರುವ ಮೂಲಕವಾಗಿ ದೇವಿಗೆ ತಮ್ಮ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಶಕ್ತಿ ದೇವತೆಗಳನ್ನ ಆಷಾಢ ಮಾಸದಲ್ಲಿ ಪೂಜೆನ ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಎನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಆಷಾಢ ಮಾಸದಲ್ಲಿ ಚಾಮುಂಡಿ ತಾಯಿಯ ದರ್ಶನ ಪಡೆಯಕ್ಕೆ ಹಾತೊರೆಯುತ್ತಾರೆ. ಅದೇ ರೀತಿ ಈ ವಾರವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಸರತಿ ಸಾಲಲ್ಲಿದ್ದು ದರ್ಶನ ಪಡಿತಾ ಇದ್ದಾರೆ. ಇನ್ನು ಚಾಮುಂಡಿ ಬೆಟ್ಟದ ಇವತ್ತು ಚಾಮುಂಡಿ ತಾಯಿಗೆ ಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದ ಆವರಣದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಇರಬಹುದು, ವಿವಿಧ ಬಗೆಯ ಹಣ್ಣುಗಳಿಂದಲೂ ಕೂಡ ಇವತ್ತು ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಇವತ್ತು ಸಹಜವಾಗಿ ಡಿ.ಕೆ. ಶಿವಕುಮಾರ್ ಇರಬಹುದು, ಚಲುವರಾಯಸ್ವಾಮಿ ಇರಬಹುದು, ಇಲ್ಲೂ ಕೂಡ ಸಂಜೆ ಈಗಾಗಲೇ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ದೇವಿಯ ದರ್ಶನ ಪಡೆದಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಜನರು ಚಾಮುಂಡಿ ತಾಯಿಯ ದರ್ಶನ ಪಡೆಯಲಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ಆಷಾಢದ 2ನೇ ಶುಕ್ರವಾರ ಆದ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಮ್ಮನ ದರ್ಶನಕ್ಕೆ ನಟ ನಟಿಯರು ರಾಜಕಾರಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಆಷಾಢ ಮಾಸದ 2ನೇ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಜನರು ಕೂಡ ಚಾಮುಂಡಿ ಬೆಟ್ಟದ ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ದಾರೆ. ನಾವೀಗ ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿ ಸಹ ಗಮನಿಸ್ತಾ ಇರಬಹುದು. ಬೆಳಿಗ್ಗೆ 5 ಗಂಟೆಯಿಂದಲೇ ಇವತ್ತು ಚಾಮುಂಡಿ ತಾಯಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಬಹಳ ಪ್ರಮುಖವಾಗಿ ತನ್ನ ಎಡ ಮತ್ತು ಬಲ ಎರಡೂ ಭಾಗಗಳಲ್ಲೂ ಕೂಡ ಸರತಿ ಸಾಲಲ್ಲಿ ಜನರು ಕೂಡ ನಿಂತಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಇವತ್ತು ದರ್ಶನಕ್ಕೆ ಅವಕಾಶ ಕೊಡರ ಕಾರಣಕ್ಕಾಗಿ ಸುಮಾರು 2,000 ರೂಪಾಯಿಗೆ ಬಂದಂತವರಿಗೆ ವಿಶೇಷವಾದ ದರ್ಶನ ಇರುತ್ತೆ. ಜೊತೆಗೆ 300 ರೂಪಾಯಿ ಬಂದಂತವರಿಗೂ ಕೂಡ ವಿಶೇಷವಾದಂತಹ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲೂ ದೇವಸ್ಥಾನದ ಪಕ್ಕದಲ್ಲೂ ಕೂಡ 4 ಲೈನ್ಗಳಲ್ಲಿ ಜನ ಯಾವ ರೀತಿ ನಿಂತು ನೋಡಬಹುದು. ಇಲ್ಲಿ ಈ ಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ನೋಡ್ತಾ ಇರಬಹುದು. ಎಷ್ಟರ ಮಟ್ಟಿಗೆ ಜನ ನಿಂತಿದ್ದಾರೆ ಅಂತ ಹೇಳಿ. ಇಲ್ಲೂ ಮೆಟ್ಲು ಮೂಲಕ ಹತ್ತು ಬರೋರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ, ಅವರು ಕೂಡ ನೋಡ್ತಾ ಇರಬಹುದು. ಇವತ್ತು ಕೂಡ ಚಾಮುಂಡಿ ಬೆಟ್ಟಕ್ಕೆ ನಟ ದಲಿರ್ ಇರಬಹುದು, ಚಿಕ್ಕಣ್ಣ ಇರಬಹುದು, ನಟ ದರ್ಶನ್ ಅವರ ಕುಟುಂಬ ಸಮೇತ ಬಂದು ಇವತ್ತು ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ದಾರೆ. ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಇವತ್ತು ದರ್ಶನ ಪಡೆಯುವ ಮೂಲಕವಾಗಿ 2ನೇ ವಾರದಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆ ಬರ್ತಾ ಇರುವಂತದ್ದು. ಮೊದಲ ವಾರ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರುವ ಮೂಲಕವಾಗಿ ಸಾಕಷ್ಟು ಸಂಖ್ಯೆ ಒಂದು ರೀತಿಯಲ್ಲಿ ದಾಖಲೆಯ ನಿರ್ಮಾಣ ಆಗಿತ್ತು. ಇವತ್ತು ಕೂಡ ಚಾಮುಂಡಿ ಬೆಟ್ಟವನ್ನ ಹತ್ತಿ ಬರೋರಿಗೆ ಡ್ರೈ ಫ್ರೂಟ್ಸ್ ಇರಬಹುದು, ಬಾದಾಮಿ ಹಾಲನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಂದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಬೆಟ್ಟವನ್ನು ಹತ್ತಿ ಬರುವ ಮೂಲಕವಾಗಿ ದೇವಿಗೆ ತಮ್ಮ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಶಕ್ತಿ ದೇವತೆಗಳನ್ನ ಆಷಾಢ ಮಾಸದಲ್ಲಿ ಪೂಜೆನ ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಎನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಆಷಾಢ ಮಾಸದಲ್ಲಿ ಚಾಮುಂಡಿ ತಾಯಿಯ ದರ್ಶನ ಪಡೆಯಕ್ಕೆ ಹಾತೊರೆಯುತ್ತಾರೆ. ಅದೇ ರೀತಿ ಈ ವಾರವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಸರತಿ ಸಾಲಲ್ಲಿದ್ದು ದರ್ಶನ ಪಡಿತಾ ಇದ್ದಾರೆ. ಇನ್ನು ಚಾಮುಂಡಿ ಬೆಟ್ಟದ ಇವತ್ತು ಚಾಮುಂಡಿ ತಾಯಿಗೆ ಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದ ಆವರಣದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಇರಬಹುದು, ವಿವಿಧ ಬಗೆಯ ಹಣ್ಣುಗಳಿಂದಲೂ ಕೂಡ ಇವತ್ತು ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಇವತ್ತು ಸಹಜವಾಗಿ ಡಿ.ಕೆ. ಶಿವಕುಮಾರ್ ಇರಬಹುದು, ಚಲುವರಾಯಸ್ವಾಮಿ ಇರಬಹುದು, ಇಲ್ಲೂ ಕೂಡ ಸಂಜೆ ಈಗಾಗಲೇ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ದೇವಿಯ ದರ್ಶನ ಪಡೆದಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ಚಾಮುಂಡಿ ತಾಯಿಯ ದರ್ಶನ ಪಡೆಯಲಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ಆಷಾಢದ 2ನೇ ಶುಕ್ರವಾರ ಆದ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ
ಚಾಮುಂಡಮ್ಮನ ದರ್ಶನಕ್ಕೆ ನಟ ನಟಿಯರು ರಾಜಕಾರಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಆಷಾಢ ಮಾಸದ 2ನೇ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಜನರು ಕೂಡ ಚಾಮುಂಡಿ ಬೆಟ್ಟದ ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ದಾರೆ. ನಾವೀಗ ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿ ಸಹ ಗಮನಿಸ್ತಾ ಇರಬಹುದು. ಬೆಳಿಗ್ಗೆ 5 ಗಂಟೆಯಿಂದಲೇ ಇವತ್ತು ಚಾಮುಂಡಿ ತಾಯಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಬಹಳ ಪ್ರಮುಖವಾಗಿ ತನ್ನ ಎಡ ಮತ್ತು ಬಲ ಎರಡೂ ಭಾಗಗಳಲ್ಲೂ ಕೂಡ ಸರತಿ ಸಾಲಲ್ಲಿ ಜನರು ಕೂಡ ನಿಂತಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಇವತ್ತು ದರ್ಶನಕ್ಕೆ ಅವಕಾಶ ಕೊಡರ ಕಾರಣಕ್ಕಾಗಿ ಸುಮಾರು 2,000 ರೂಪಾಯಿಗೆ ಬಂದಂತವರಿಗೆ ವಿಶೇಷವಾದ ದರ್ಶನ ಇರುತ್ತೆ. ಜೊತೆಗೆ 300 ರೂಪಾಯಿ ಬಂದಂತವರಿಗೂ ಕೂಡ ವಿಶೇಷವಾದಂತಹ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲೂ ದೇವಸ್ಥಾನದ ಪಕ್ಕದಲ್ಲೂ ಕೂಡ 4 ಲೈನ್ಗಳಲ್ಲಿ ಜನ ಯಾವ ರೀತಿ ನಿಂತು ನೋಡಬಹುದು. ಇಲ್ಲಿ ಈ ಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ನೋಡ್ತಾ ಇರಬಹುದು. ಎಷ್ಟರ ಮಟ್ಟಿಗೆ ಜನ ನಿಂತಿದ್ದಾರೆ ಅಂತ ಹೇಳಿ. ಇಲ್ಲೂ ಮೆಟ್ಲು ಮೂಲಕ ಹತ್ತು ಬರೋರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ, ಅವರು ಕೂಡ ನೋಡ್ತಾ ಇರಬಹುದು. ಇವತ್ತು ಕೂಡ ಚಾಮುಂಡಿ ಬೆಟ್ಟಕ್ಕೆ ನಟ ದಲಿರ್ ಇರ್ಬೋದು, ಚಿಕ್ಕಣ್ಣ ಇರ್ಬೋದು, ನಟ ದರ್ಶನ್ ಅವರ ಕುಟುಂಬ ಸಮೇತ ಬಂದು ಇವತ್ತು ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ದಾರೆ. ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಇವತ್ತು ದರ್ಶನ ಪಡೆಯುವ ಮೂಲಕವಾಗಿ 2ನೇ ವಾರದಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆ ಬರ್ತಾ ಇರುವಂತದ್ದು. ಮೊದಲ ವಾರ ಸುಮಾರು 1.5 ಲಕ್ಷಕ್ಕೂ ಹೆಚ್ಚಿನವರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರುವ ಮೂಲಕವಾಗಿ ಸಾಕಷ್ಟು ಸಂಖ್ಯೆ ಒಂದು ರೀತಿಯಲ್ಲಿ ದಾಖಲೆಯ ನಿರ್ಮಾಣ ಆಗಿತ್ತು. ಇವತ್ತು ಕೂಡ ಚಾಮುಂಡಿ ಬೆಟ್ಟವನ್ನ ಹತ್ತಿ ಬರೋರಿಗೆ ಡ್ರೈ ಫ್ರೂಟ್ಸ್ ಇರ್ಬೋದು, ಬಾದಾಮಿ ಹಾಲನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಂದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಬೆಟ್ಟವನ್ನು ಹತ್ತಿ ಬರುವ ಮೂಲಕವಾಗಿ ದೇವಿಗೆ ತಮ್ಮ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆದ್ರೆ ಶಕ್ತಿ ದೇವತೆಗಳನ್ನ ಆಷಾಢ ಮಾಸದಲ್ಲಿ ಪೂಜೆನ ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಎನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಆಷಾಢ ಮಾಸದಲ್ಲಿ ಚಾಮುಂಡಿ ತಾಯಿಯ ದರ್ಶನ ಪಡೆಯಕ್ಕೆ ಹಾತೊರೆಯುತ್ತಾರೆ. ಅದೇ ರೀತಿ ಈ ವಾರವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಸರ್ತಿ ಸಾಲಲ್ಲಿದ್ದು ದರ್ಶನ ಪಡಿತಾ ಇದ್ದಾರೆ. ಇನ್ನು ಚಾಮುಂಡಿ ಬೆಟ್ಟದ ಇವತ್ತು ಚಾಮುಂಡಿ ತಾಯಿಗೆ ಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದ ಆವರಣದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಇರಬಹುದು, ವಿವಿಧ ಬಗೆಯ ಹಣ್ಣುಗಳಿಂದಲೂ ಕೂಡ ಇವತ್ತು ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಇವತ್ತು ಸಹಜವಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು, ಚಲುವರಾಯಸ್ವಾಮಿ ಇರ್ಬೋದು, ಇಲ್ಲೂ ಕೂಡ ಸಂಜೆ ಈಗಾಗಲೇ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಕೂಡ ಈಗಾಗಲೇ ದೇವಿಯ ದರ್ಶನ ಪಡೆದಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಜನರು ಚಾಮುಂಡಿ ತಾಯಿಯ ದರ್ಶನ ಪಡೆಯಲಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರು ಕನ್ನಡ, ಚಾಮುಂಡಿ ಬೆಟ್ಟ. ಆಷಾಢದ 2ನೇ ಶುಕ್ರವಾರ ಆದ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಮ್ಮನ ದರ್ಶನಕ್ಕೆ ನಟ ನಟಿಯರು ರಾಜಕಾರಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಆಷಾಢ ಮಾಸದ 2ನೇ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಜನರು ಕೂಡ ಚಾಮುಂಡಿ ಬೆಟ್ಟದ ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ದಾರೆ. ನಾವೀಗ ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿ ಸಹ ಗಮನಿಸ್ತಾ ಇರಬಹುದು. ಬೆಳಿಗ್ಗೆ 5 ಗಂಟೆಯಿಂದಲೇ ಇವತ್ತು ಚಾಮುಂಡಿ ತಾಯಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಬಹಳ ಪ್ರಮುಖವಾಗಿ ತನ್ನ ಎಡ ಮತ್ತು ಬಲ ಎರಡೂ ಭಾಗಗಳಲ್ಲೂ ಕೂಡ ಸರತಿ ಸಾಲಲ್ಲಿ ಜನರು ಕೂಡ ನಿಂತಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಇವತ್ತು ದರ್ಶನಕ್ಕೆ ಅವಕಾಶ ಕೊಡರ ಕಾರಣಕ್ಕಾಗಿ ಸುಮಾರು 2,000 ರೂಪಾಯಿಗೆ ಬಂದಂತವರಿಗೆ ವಿಶೇಷವಾದ ದರ್ಶನ ಇರುತ್ತೆ. ಜೊತೆಗೆ 300 ರೂಪಾಯಿ ಬಂದಂತವರಿಗೂ ಕೂಡ ವಿಶೇಷವಾದಂತಹ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲೂ ದೇವಸ್ಥಾನದ ಪಕ್ಕದಲ್ಲೂ ಕೂಡ 4 ಲೈನ್ಗಳಲ್ಲಿ ಜನ ಯಾವ ರೀತಿ ನಿಂತು ನೋಡಬಹುದು. ಇಲ್ಲಿ ಈ ಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ನೋಡ್ತಾ ಇರಬಹುದು. ಎಷ್ಟರ ಮಟ್ಟಿಗೆ ಜನ ನಿಂತಿದ್ದಾರೆ ಅಂತ ಹೇಳಿ. ಇಲ್ಲೂ ಮೆಟ್ಲು ಮೂಲಕ ಹತ್ತು ಬರೋರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ, ಅವರು ಕೂಡ ನೋಡ್ತಾ ಇರಬಹುದು. ಇವತ್ತು ಕೂಡ ಚಾಮುಂಡಿ ಬೆಟ್ಟಕ್ಕೆ ನಟ ದಲಿರ್ ಇರ್ಬೋದು, ಚಿಕ್ಕಣ್ಣ ಇರ್ಬೋದು, ನಟ ದರ್ಶನ್ ಅವರ ಕುಟುಂಬ ಸಮೇತ ಬಂದು ಇವತ್ತು ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ದಾರೆ. ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಇವತ್ತು ದರ್ಶನ ಪಡೆಯುವ ಮೂಲಕವಾಗಿ 2ನೇ ವಾರದಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆ ಬರ್ತಾ ಇರುವಂತದ್ದು. ಮೊದಲ ವಾರ ಸುಮಾರು 1.5 ಲಕ್ಷಕ್ಕೂ ಹೆಚ್ಚಿನವರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರುವ ಮೂಲಕವಾಗಿ ಸಾಕಷ್ಟು ಸಂಖ್ಯೆ ಒಂದು ರೀತಿಯಲ್ಲಿ ದಾಖಲೆಯ ನಿರ್ಮಾಣ ಆಗಿತ್ತು. ಇವತ್ತು ಕೂಡ ಚಾಮುಂಡಿ ಬೆಟ್ಟವನ್ನ ಹತ್ತಿ ಬರೋರಿಗೆ ಡ್ರೈ ಫ್ರೂಟ್ಸ್ ಇರ್ಬೋದು, ಬಾದಾಮಿ ಹಾಲನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಂದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಬೆಟ್ಟವನ್ನು ಹತ್ತಿ ಬರುವ ಮೂಲಕವಾಗಿ ದೇವಿಗೆ ತಮ್ಮ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆದ್ರೆ ಶಕ್ತಿ ದೇವತೆಗಳನ್ನ ಆಷಾಢ ಮಾಸದಲ್ಲಿ ಪೂಜೆನ ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಎನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಆಷಾಢ ಮಾಸದಲ್ಲಿ ಚಾಮುಂಡಿ ತಾಯಿಯ ದರ್ಶನ ಪಡೆಯಕ್ಕೆ ಹಾತೊರೆಯುತ್ತಾರೆ. ಅದೇ ರೀತಿ ಈ ವಾರವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಸರ್ತಿ ಸಾಲಲ್ಲಿದ್ದು ದರ್ಶನ ಪಡಿತಾ ಇದ್ದಾರೆ. ಇನ್ನು ಚಾಮುಂಡಿ ಬೆಟ್ಟದ ಇವತ್ತು ಚಾಮುಂಡಿ ತಾಯಿಗೆ ಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದ ಆವರಣದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ ಇರಬಹುದು, ವಿವಿಧ ಬಗೆಯ ಹಣ್ಣುಗಳಿಂದಲೂ ಕೂಡ ಇವತ್ತು ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಇವತ್ತು ಸಹಜವಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು, ಚಲುವರಾಯಸ್ವಾಮಿ ಇರ್ಬೋದು, ಇಲ್ಲೂ ಕೂಡ ಸಂಜೆ ಈಗಾಗಲೇ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಕೂಡ ಈಗಾಗಲೇ ದೇವಿಯ ದರ್ಶನ ಪಡೆದಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಜನರು ಚಾಮುಂಡಿ ತಾಯಿಯ ದರ್ಶನ ಪಡೆಯಲಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರು ಕನ್ನಡ, ಚಾಮುಂಡಿ ಬೆಟ್ಟ.